ಶ್ರೇಯಸ್ ಕೆ ಮಂಜು ಅವರು ಹಾಗೂ ಕಣ್ಣಂಚಿನ ಕಣ್ಗಳ ಬೆಳಗ್ಗೆ ಆಗಿರುವಂತಹ ಪ್ರಿಯಾ ವಾರಿಯರ್ ಅವರು ಅಭಿನಯಿಸಿರುವಂತಹ ಚಿತ್ರ ವಿಷ್ಣುಪ್ರಿಯ ಚಿತ್ರದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡೋದಕ್ಕೆ ಬಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ತಾರೆ ಹಾಗೂ ಹಿರಿಯರು ಆಗಿರುವಂತಹ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಗೌರವದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅಂತೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡೋದಕ್ಕೆ ಹಿರಿಯ ನಿರ್ದೇಶಕರು ಮತ್ತು ಸಿನಿಮಾದ ಹೆಸರು ಹೇಳ್ತಾ ಇದ್ರೇನೆ ನಮ್ಗೆ ಖುಷಿ ಆಗುತ್ತೆ. ಸಿನಿಮಾದಲ್ಲಿ ವಿಷ್ಣು ದಾದಾ ಅವರ ಹೆಸರಿದೆ ವಿಷ್ಣುಪ್ರಿಯ. ಸೊ ವಿಷ್ಣು ಸರ್ ಅವರನ್ನ ನೆನಪು ಮಾಡ್ಕೊಳ್ತಾ ಸರ್ ಅವರ ಕಾಂಬಿನೇಷನ್ ಅಂದ್ರೆ ಸೂಪರ್ ಡೂಪರ್ ಸಿನಿಮಾಗಳು ನಾವು ಕೇಳಿದೀವಿ. ವಿಷ್ಣು ಸರ್ ಅವರು ಎಸ್ ನಾರಾಯಣ್ ಅವ್ರ ಸಿನಿಮಾದ ಕಥೆನೂ ಕೂಡ ಕೇಳ್ತಾ ಇರ್ಲಿಲ್ವಂತೆ, ಅವ್ರ ನಿರ್ದೇಶಕರು ಅಂದಿದ ತಕ್ಷಣ ಓಕೆ ಅಂತ ಹೇಳ್ತಾ ಇದ್ರಂತೆ. ಸರ್ ಮೇಡಮ್ ನೀವಿಬ್ರು ಇಲ್ಲಿರೋದು ನಮ್ಗೆ ವಿಷ್ಣು ಸರ್ ಅವರ ಸವಿ ನೆನಪುಗಳನ್ನ ಜೊತೆಗೆ ವಿಷ್ಣು ಸರ್ ನಮ್ ಜೊತೆ ಇದ್ದಾರೆ ಅನ್ನುವಂತಹ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಅಂಡ್ ಆಲ್ಸೋ ಮಂಜು ಸರ್ ಇರೋದ್ರಿಂದ ವಿಷ್ಣು ಸರ್ ಅವರ ಮಾತಾಡ್ ಮಲ್ಲಿಗೆ ಆ ಕಾಂಬಿನೇಷನ್ ಮತ್ತು ಅನೇಕ ನಿರ್ದೇಶಕರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಎಲ್ರಿಗೂ ಮತ್ತೆ ಎಲ್ಲಾ ಕಲಾವಿದರಿಗೆ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಶ್ರೇಯಸ್ಗೆ ತುಂಬ ಡೆಡಿಕೇಟೆಡ್ ಹಾರ್ಡ್ ವರ್ಕಿಂಗ್ ನೇಚರ್ ಮನುಷ್ಯ. ಇಂಥ ಹೀರೋಗಳು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಮನೆಯಲ್ಲೇ ಒಂದು ದೊಡ್ಡ ಗ್ರೇಡಿ ಇಟ್ಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಒಂದೊಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಶ್ರೇಯಸ್ ಅದ್ಭುತವಾಗಿ ನಟನೆಯನ್ನು ಕಲಿತು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಈ ಸಿನಿಮಾ ತುಂಬ ಎಮೋಷ್ನಲ್ ಸಿನಿಮಾ, ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬಿಡಿ. ಸಿನಿಮಾ ಮೇಲೆ ಇನ್ನೂ ಜಾಸ್ತಿ ಇದೆ, ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ, ಎಲ್ಲರೂ ಹೇಳಿ ಇಷ್ಟಪಟ್ಟಿರ್ತೀವಿ ಸಾಕು. ಧನ್ಯವಾದಗಳು ಸರ್. ಹಾಗೂ ಇದೆಲ್ಲ ಸೇರಿರೋರ್ಗೂ ನಮಸ್ತೆ. ಮೊದಲನೇದಾಗಿ ನನ್ನ ನೆಚ್ಚಿನ ಅಣ್ಣ ಅಂತಲೇ ಅನ್ಬೋದು ಅಥವಾ ಮಾರ್ಗದರ್ಶಕರು ಅನ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ನನ್ನ ಮೇಲೆ ತುಂಬ ಕೇರ್ ಇಟ್ಕೊಂಡಿರೋಂಥವ್ರು ನಮ್ಮ ಮಂಜಣ್ಣ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅವ್ರಿಗೆ ಮನಸ್ಸಿಗೆ ಹ್ಯಾಪಿ ಬರ್ತಿದೆ ಮಂಜಣ್ಣ. ದೇವರು ಚೆನ್ನಾಗಿರಬೇಕು, ನೀವು ಚೆನ್ನಾಗಿದ್ದರೆ ತುಂಬ ಜನ ಚೆನ್ನಾಗಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗೂ ಯೋಚನೆ ಮಾಡ್ತಾ ಇರ್ತೀನಿ, ಮಂಜಣ್ಣ 48 ಮೂವಿ ತೆಗೆದವ್ರೆ ಅಂತಾರೆ. 48 ಮೂವಿ ತೆಗೆದ್ರು ಇನ್ನೂ ಚೆನ್ನಾಗಿದಾರಲ್ಲ ಅಂತ ಅವಾಗ ತುಂಬ ಕಷ್ಟಪಡ್ತಾ ಇರ್ತೀನಿ. ಯಾಕಂದರೆ ಇವತ್ತಿನ ಕನ್ನಡ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರಿಗೂ ಬಾಯಿ ಬಿಟ್ಟು ಏನು ಹೇಳೋಷ್ಟೇನಿಲ್ಲ. ದೊಡ್ಡ ಮೂವಿಗಳು ಬಂದು ಚಿಕ್ಕ ಮೂವಿಗಳಿರ್ಬೋದು ತುಂಬ ಕಷ್ಟ ಆಗ್ತಾ ಇದೆ. ಆಮೇಲೆ ಥಿಯೇಟ್ರ್ಗಳಲ್ಲಿ ಎಲ್ಲರೂ ಹೇಳ್ತಾರೆ ಥಿಯೇಟ್ರ್ ಕಲೆಕ್ಷನ್ ಆಗಲ್ಲ. ಜನ ಬಂದರೆ ತಾನೇ ಕಲೆಕ್ಷನ್ ಆಗೋದು. ಚಿಕ್ಕ ಮೂವಿಗಳು, ಹೊಸ ಹೀರೋಗಳನ್ನ, ಹೊಸ ಪ್ರತಿಭೆಗಳನ್ನ ಎಲ್ಲರೂ ಗೌರವಿಸ್ಬೇಕು, ಬೆಳೆಸಬೇಕು, ಕನ್ನಡ ಇಂಡಸ್ಟ್ರಿ ಉಳಿಸ್ಬೇಕು. ಹಾಗೆ ಶ್ರೇಯಸ್ಸಿಗೂ ಒಳ್ಳೆಯದಾಗಲಿ, ಶ್ರೇಯಸ್ಸಿಗೆ ಮುಂದೆ ಒಳ್ಳೆಯ ಫ್ಯೂಚರ್ ಇದೆ. ಜನ ಎಲ್ಲರೂ ಶ್ರೇಯಸ್ಸನ್ನು ಅರಸಿ ಬೆಳೆಸಿ ಇಷ್ಟು ಹೇಳ್ತಾ ನನಗೆ ಇಲ್ಲಿಗೆ ಬರಮಾಡಿಕೊಂಡಂಥ ನಮ್ಮ ಸ್ನೇಹಿತರಾದ ಮಂಜಣ್ಣನಿಗೆ ಮತ್ತು ಶ್ರೇಯಸ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನನ್ನ ಪ್ರೀತಿಯ ಮಾಧ್ಯಮದವರಿಗೆ ಮತ್ತು ಚಿತ್ರರಂಗದ ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ ಭಾರತಿ ಮೇಡಮ್ ಅವರಿಗೆ, ಹಿರಿಯ ನಿರ್ದೇಶಕರಾದ ಎಸ್ ನಾರಾಯಣ್ ಅವರಿಗೆ, ಖ್ಯಾತ ನಟಿ ನಿಶ್ವಿಕಾ ಅವರಿಗೆ, ನನ್ನ ಪ್ರೀತಿಯ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಅವರಿಗೆ, ಹಾಗೆ ಎಲ್ಲರಿಗೂ ಇಲ್ಲಿ ನಮ್ಮ ಯುವ ನಟ ಭವಿಷ್ಯದ ನಾಯಕ ನವೀನ್ ಶಂಕರ್ ಬಂಗಾರೆ ಅವರಿಗೆ ಮತ್ತು ನಿರಂಜನ್ ಅಷ್ಟೇ ನಮ್ಮ ಭವಿಷ್ಯದ ನಾಯಕರುಗಳು. ನಮ್ಮ ಕನ್ನಡ ಚಿತ್ರರಂಗ ತುಂಬ ಸೇಫ್ ಆಗಿದೆ ಅನ್ನೋದಕ್ಕೆ ಈ ಮುಖಗಳೇ ಕಾರಣ, ಈ ಪ್ರತಿಭೆಗಳೇ ಕಾರಣ. ಅದ್ರ ಜೊತೆಗೆ ನನ್ನ ಪ್ರೀತಿಯ ನನ್ನ ಕೆ ಮಂಜು ಅವರ ನನ್ನ ಸ್ನೇಹಿತರ ಮಗ ಶ್ರೇಯಸ್ ಕೂಡ ಒಬ್ಬರು. ಶ್ರೇಯಸ್ಸನ್ನು ನಾನು ಸಣ್ಣ ಹುಡುಗನಾಗಿದ್ದಾಗಿಂದ ನೋಡ್ತಾ ಇದ್ದೀನಿ. ಮೊದಲನೇ ಬಾರಿಗೆ ನಾನು ಮತ್ತು ಕೆ ಮಂಜು ಅವರು ಏರ್ಲೈನ್ಸಲ್ಲಿ ಕೂತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ವಿ. ಅವಾಗ ಇನ್ನೂ MBA ಮಾಡ್ತಾಯಿದ್ರು ಶ್ರೇಯಸ್ಸು. ಚಿತ್ರರಂಗದ ಇಡೀ ಕನಸನ್ನು ಇಟ್ಕೊಂಡು ಅಲ್ಲಿ ಕೂತ್ಕೊಂಡು ಒಂದು ಹೀರೋ ಆಗಬೇಕು ಅಂತಂದರು. ಇಮಿಡಿಯೇಟಾಗಿ ನಾನು ಅವ್ರನ್ನ, ನನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಶ್ರೀನಿಧಿ ಅಂತಿದ್ದಾರೆ, ಅವರ ಒಂದು ಟೀತ್ ಪ್ರೊಟ್ಯೂಡಿಂಗ್ ಇತ್ತು, ಅದನ್ನು ತೆಗೆಸಿ ಅಲ್ಲೇ ಒಂದು ಅದ್ಭುತವಾದ ಸ್ಮೈಲನ್ನು ರೆಡಿ ಮಾಡಿಸಿ
ಇಮಿಡಿಯೇಟ್ ಆಗಿ ಕೆ ಮಂಜು ಅವ್ರನ್ನ ಲಾಂಚ್ ಮಾಡಿದ್ರು. ಅಷ್ಟು ಫಾಸ್ಟ್ ಕೆ ಮಂಜು. ನಾನೇ ಇವತ್ತು ಕನ್ನಡಿಗೆ ಹುಡುಗಿ ನಾಯಕಿಯಾಗಿ ಮತ್ತು ನನ್ನ ಪ್ರೀತಿಯ ಒಂದು ತುಂಬಾ ನನ್ನ ನೆಚ್ಚಿನ ನಿರ್ದೇಶಕರು ಅವರು ಬಾಂಬೆನಲ್ಲಿ ನನಗೆ ಸಿಗ್ತಾ ಇರ್ತಿದ್ರು. ನಾನು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾಗ ಅವರು ಈ ಸಿನಿಮಾದ ಒಂದು ಸ್ಕ್ರಿಪ್ಟನ್ನು ಮಾಡ್ತಾ ಇದ್ರು. ಅಲ್ಲಿ ಅವರು ಈ ಸಿನಿಮಾದ ನಿರ್ದೇಶಕರು ಮತ್ತು ಮಲಯಾಳಂನಿಂದ ಬಂದಿದ್ದಾರೆ. ಒಂದು ತುಂಬ ಪ್ರತಿಭಾವಂತ. ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ನೆಚ್ಚಿನ ನಟ ಮತ್ತು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ಸರ್ ಅವರ ಹೆಸರಿದೆ. ಮತ್ತು ಮುಖ್ಯ ಅತಿಥಿಯಾಗಿ ಭಾರತಿ ಮೇಡಮ್ ಬಂದಿದ್ದಾರೆ. ಮತ್ತು ಕೆ ಮಂಜು ಅವರು ಒಂದು ದೊಡ್ಡ 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 ಒಂದು ಧೈರ್ಯಶಾಲಿ ಗಂಡುಗಲಿ ಗುಂಡಿಗೆ ಇರೋಂಥ ನಿರ್ಮಾಪಕ ಮತ್ತು ಸ್ವತಃ ಅವರ ಒಂದು ಮಗನ ನಿರ್ಮಾಪಕರಾಗಿರೋದಿದೆ ಅಂತಂದರೆ ತುಂಬ ಖುಷಿ ಕೊಡುತ್ತೆ. ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಇದು ವಿಷ್ಣು ಸರ್ ಅವರ ಹೆಸರು ಮತ್ತು ಪುನೀತ್ ಅವರ ಒಂದು ಆಶೀರ್ವಾದ ಇದಕ್ಕೆ. ಯಾಕೆ ಅಂತಂದರೆ ಈ ಸಿನಿಮಾದ ಹಾಡುಗಳು ಫಸ್ಟೇ ಹಾಡುಗಳು ರೆಡಿ ಇತ್ತು. ನಾನು ಪುನೀತ್ ಅವರ ನೇತೃತ್ವದಲ್ಲಿ ಈ ಸಾಂಗ್ಗಳನ್ನ ಬಿಡುಗಡೆ ಮಾಡಿದ್ವಿ. ಸೊ ಅವರ ಒಂದು ಆಶೀರ್ವಾದ ಈ ಸಿನಿಮಾಗಿದೆ. ಮತ್ತು ಈ ಕಾರಣದಿಂದ ಈ ಸಿನಿಮಾ ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ. ಮತ್ತು ಶ್ರೇಯಸ್ ಒಂದು ಅದ್ಭುತವಾದ ಪ್ರತಿಭೆ. ಅವ್ರು ಒಂದು ಒಳ್ಳೆ ಬ್ರೇಕು ಈ ಸಿನಿಮಾದ ಮೂಲಕ ಸಿಗಲಿ ಅಂತ ಕೇಳ್ತಾ, ನಮ್ಮ ಬರ್ಡೇ ಬಾಯ್ಗೆ ಅದು ಬರ್ಡೇ ಯಾವಾಗ ಕೇಳಿದ್ರು ಬರ್ಡೇ ಅಂತಾರೆ, ಇವತ್ತು ಅಂದರೆ ಬರ್ಡೇ ಅಂತಾರೆ. ಒಂದ್ಸರಿ ವಿಷ್ಣು ಸರ್ ತರ ಕೂತಿದ್ದಾಗ ವಿಷ್ಣು ಸರ್ ಅವರು ಸೆಪ್ಟೆಂಬರ್ 18 ನನ್ನ ಬರ್ಡೇ ಅವರು, ಇಲ್ಲ ಸರ್ ನಂದು ಸೆಪ್ಟೆಂಬರ್ 18 ನಾನು ಅವತ್ತೇ ಹುಟ್ಟಿದ್ದು ಅಂತಂದ್ರು. ಇನ್ನೊಂದ್ಸರಿ ಒಂದು ಹೀರೋಯಿನ್ ಡೇಟ್ಸ್ಗೆ ಹೋಗಿದ್ವಿ, ಅವ್ರ ಬರ್ಡೇ ಅವತ್ತಿತ್ತು, ನಂದು ಅವತ್ತೇ ಬರ್ಡೇ ಅಂತಂದ್ರು. ಯಾವತ್ತು ನೀವು ಹುಟ್ಟಿದ ದಿನ ಕರೆಕ್ಟ್ ಆಗಿ ಅಂತ ಹೇಳಿದ್ರು ಕೆ ಮಂಜು. ಸೊ ಯಾವತ್ತಿರುತ್ತೋ ಅವರ ಅನುಕೂಲಕ್ಕೆ ಪ್ರತಿ 365 ಡೇಸ್ ಹುಟ್ಟುಹಬ್ಬ ಆಚರಿಸ್ಕೊಳ್ಳಂತ ಕೆ ಮಂಜು ಅವ್ರಿಗೆ ಈಗಾಗಲೇ ಲಕ್ಷ್ಮಿ ಸಿಕ್ಕಿದ್ದಾರೆ. ಲಕ್ಷ್ಮಿ ಅವರು ಅವರ ಧರ್ಮಪತ್ನಿ, ಅವ್ರಿಗೆ ಐಶ್ವರ್ಯ ಸಿಕ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಮಂಜು, ಆಲ್ ದ ಬೆಸ್ಟ್ ಶ್ರೇಯಸ್, ಐ ಲವ್ ಯು ಅಂಡ್ ಆಲ್ ದ ಬೆಸ್ಟ್, ಗುಡ್ ಲಕ್. ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ವಿಷ್ಣುಪ್ರಿಯ ತುಂಬ ಏನೋ ಒಂದು ಇಂಟೆನ್ಸ್ ಲವ್ ಅನ್ನೋದು ಟೀಸರ್ ನೋಡಿದಾಗ, ಸಾಂಗ್ಗಳು ಕೇಳಿದಾಗ ತುಂಬ ಎಮೋಷ್ನಲ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಟ್ರೇಲರ್ ತೋರಿಸಿದ ಶ್ರೇಯಸ್ ಇಟ್ಸ್ ವೆರಿ ಗುಡ್, ಹಾಂಟಿಂಗ್ ಆಗಿದೆ ಟ್ರೇಲರು. ಅಂದರೆ ಒಬ್ಬ ಪ್ರೊಡ್ಯೂಸರ್ ಮಗ, ತುಂಬ ದುಡ್ಡಿದೆ, ಮಂಜಣ್ಣನ ಹತ್ರ, ಹೀರೋ ಆಗಿರೋ ಹುಡುಗ ಅಲ್ಲ, ತುಂಬ ಸಿನಿಮಾಗೋಸ್ಕರ ತುಂಬ ಕಷ್ಟಪಡುವಂಥ ಒಬ್ಬ ಹುಡುಗ. ನಾನು ಅವನ ಪಟ್ಟಿಯಲ್ಲಿ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅವನಿಗೆ ತುಂಬ ಅಂದರೆ ಈ ಸಿನಿಮಾ ಗೊತ್ತು ನಿಮಗೆ, ತುಂಬ ಕಷ್ಟಪಟ್ಟು ಅವನು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಓಡಾಡ್ತಾ ಇದ್ದಾನೆ. ಈ ಸಿನಿಮಾ ನಿಜವಾಗ್ಲೂ ಒಂದು ಒಳ್ಳೆ ದೊಡ್ಡ ಸಕ್ಸಸ್ ಆಗಬೇಕು ಅವನಿಗೆ. ಮಂಜಣ್ಣಗೆ ಹ್ಯಾಪಿ ಬರ್ಡೇ. ಮಂಜಣ್ಣ 48 ಸಿನಿಮಾ ಮಾಡಿದ್ದಾರೆ ಅಂತಂದರೆ ಅವ್ರು ಧೈರ್ಯ ಮೆಚ್ಚಬೇಕು. 48 ಸಿನಿಮಾ ಆದಮೇಲೆ ಮತ್ತೆ ತನ್ನ ಮಗನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು. ಇಂಡಸ್ಟ್ರಿಗೆ ತುಂಬ ಬೆಳವಣಿಗೆ ಅಂತ ಹೊಸ ಒಂದು 250-300 ಸಿನಿಮಾ ಬರುತ್ತೆ ಅಂತಂದರೆ ಅದರಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ 2 ಸಿನಿಮಾನೋ 3 ಸಿನಿಮಾನೋ ಮಾಡುವಂಥ ಹಂತಕ್ಕೆ ಇವಾಗ ಬಂದು ತಲುಪಿದ್ದೀವಿ. ತುಂಬ ರೆಗ್ಯುಲರ್ ಸಿನಿಮಾ ಮಾಡುವಂಥ ಪ್ರೊಡ್ಯೂಸರು ಒಂದು ಬೆಳವಣಿಗೆ ಒಂದು 4-5 ಜನ ಸಿಗ್ತಾರೆ ನಮಗೆ ಇಂಡಸ್ಟ್ರಿಯಲ್ಲಿ, ಕಂಟಿನ್ಯೂ ಸಿನಿಮಾ ಮಾಡ್ತಿರೋಂಥ ಅಂಥವ್ರು ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡುವಂಥ ಪರಿಸ್ಥಿತಿಗಳು ಇಂಡಸ್ಟ್ರಿಯಲ್ಲಿ ಆಗಬೇಕು. ಅದು ಆಗಬೇಕಂತಂದರೆ ಈ ಥರದ ಸಿನಿಮಾಗಳು ತುಂಬ ದೊಡ್ಡ ಸಕ್ಸಸ್ ಆಗಬೇಕು. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಈ ಸಿನಿಮಾ ನಡೆಸಿ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ. 106 ವರ್ಷ ಸುಖವಾಗಿ ಬಾಳಿ. ಒಂದು 3 ತಿಂಗಳ ಹಿಂದೆ ನಾನು ಈ ಸಿನಿಮಾನ ಕಂಪ್ಲೀಟಾಗಿ ನೋಡಿದ್ದೀನಿ. ವಿಷ್ಣುಪ್ರಿಯನ ಅಣ್ಣನ ಮನೆಯಲ್ಲೇ ಇದೇ ತಿಂಗಳು 21ನೇ ತಾರೀಕು 1:00ಗೆ ಎಲ್ಲರೂ ಬಯಲು ಬರೋದು ಒಂದೇ ಮಾತು. ಇಲ್ಲಿ ತನಕ ಮಾಡಿದ್ದು 1 ಸಿನಿಮಾಗಳ ಲೆಕ್ಕಾಚಾರ ಆದರೆ ಶ್ರೇಯಸ್ ಕೆ ಮಂಜು ಅವ್ರದ್ದು ಈ ಸಿನಿಮಾನೇ ಒಂದು ಲೆಕ್ಕಾಚಾರ ಆಗುತ್ತೆ. ಯಾಕಂದ್ರೆ ನಾನು ಮೊದಲಾಗಿ ಹೇಳಿದ್ದು, ಅಣ್ಣ ಇದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ, ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಒಂದು ರೈಟ್ ಟೈಮ್ ಕಾಯ್ತಾ ಇದ್ದೀನಿ ಅಂತ ಅಣ್ಣ ಹೇಳ್ತಾ ಇದ್ರು. ಆ ಟೈಮ್ ಬಂದಿದೆ, ನಾನೇ ವೆಯ್ಟ್ ಮಾಡ್ತಾ ಇದ್ದೆ ಈ ಸಿನಿಮಾನ ಮತ್ತೊಂದು ಸಲ ಬಿಗ್ ಸ್ಕ್ರೀನ್ ನೋಡೋಕ್ಕೆ. ಹಾಗೆಯೇ ಸರ್, ಅಣ್ಣ ನಿಮ್ಮಲ್ಲಿ ಒಂದು 48 ಸಿನಿಮಾಗಳಲ್ಲಿ ಸಿಕ್ಕಿರುವಂಥ ಯಶಸ್ಸು, ಅಷ್ಟು ಯಶಸ್ಸನ್ನು ಈ ಸಿನಿಮಾದಲ್ಲಿ ಮಗನ ಸಿನಿಮಾಗೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ. ಶ್ರೇಯಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಶ್ರೇಯಸ್ ಅವರು ನನಗೆ ಕಾಲ್ ಮಾಡಿದ್ರೆ ವಿಷ್ಣುಪ್ರಿಯ ಟ್ರೈಲರ್ ಲಾಂಚ್ ಬರಲೇಬೇಕು ಅಂತ ಹೇಳಿದ್ರು. ನಾನೆಲ್ಲ ಕೆಲಸನ ಬಿಟ್ಬಿಟ್ಟು ಫಸ್ಟು ಶ್ರೇಯಸ್ ಅವ್ರಿಗೋಸ್ಕರ ಬಂದೆ ನಾನು. ಬಿಕಾಸ್ ಅವ್ರ ಜೊತೆ ನಾನು ರಾಣ ಅಂತ ಒಂದು ಸಿನಿಮಾಗೆ ಕೆಲಸ ಮಾಡಿದೆ.
ಸೊ ನಮ್ಮ ಅವರ ಒಂದು ಫ್ರೆಂಡ್ಶಿಪ್ಪು ಅಥವಾ ಸ್ಕೂಲ್ ಲೆವೆಲಿಂದ ಫ್ರೆಂಡ್ಸ್ ಆಗಿರ್ತಾರಲ್ಲ ಆ ಥರ ಅವ್ರ ಜೊತೆ ಒಂದು ಬಾಂಡಿಂಗ್ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಟ್ರೈಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸಾಂಗ್ಸ್ಗಳು ಅಷ್ಟೇ ತುಂಬ ಮೆಲೋಡಿಯಸ್ ಆಗಿದೆ. ಹೋಪ್ಫುಲಿ ಇದು ಶ್ರೇಯಸ್ ಅವ್ರಿಗೆ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡುತ್ತೆ ಅಂತ ಅನ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ವಿಷ್ಣುಪ್ರಿಯಾ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದನ್ ಅವರೇ. ನಿಶ್ವಿಕಾ ಅವರು. ವೇದಿಕೆ ಮುಂದಿನ ಭಾರತೀಯಮ್ಮ ನಮಸ್ಕಾರ, ನಾರಾಯಣ್ ಸರ್ ನಮಸ್ತೆ, ಗುರು ದೇಶಪಾಂಡೆ ಸರ್, ಇಂದ್ರಜಿತ್ ಸರ್ ಮತ್ತು ಎಲ್ಲರೂ ಡೈರೆಕ್ಟರ್ಸ್ಗೂ ನಮಸ್ಕಾರ ಆ್ಯಂಡ್ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ವಿಷ್ಣುಪ್ರಿಯಾ ಟ್ರೈಲರ್ ಲಾಂಚ್ ಆಗ್ತದೆ. ನಾನು ಈ ಸಿನಿಮಾಗೆ ಕಾಯ್ತಾ ಇದ್ದೀನಿ ಬಿಕಾಸ್ ಇಷ್ಟು ದಿವಸ ಶ್ರೇಯಸ್ ಅವ್ರು ಮಾಡಿರುವಂಥ ಸಿನಿಮಾಗಳಲ್ಲಿ ಅವ್ರು ಮಾಸ್ ಹೀರೋ ಆಗಿ ಚಾಕ್ಲೇಟ್ ಬಾಯ್ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾಲಿ ಅವ್ರ ಟ್ರೂ ಎಮೋಷನ್ಸ್ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಬರ್ತಾರೆ, ಕಾಣಿಸ್ಕೊತಾರೆ. ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಈ ಸಿನಿಮಾ ಅವ್ರಿಗೆ ಹೆಚ್ಚಿನ ಸಕ್ಸಸ್ಸು ಹೆಸರು ತಂದ್ಕೊಡ್ಲಿ ಅಂತ ಕೇಳ್ಕೊಂತ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಮಂಜು ಸರ್ ಹ್ಯಾಪಿ 25th ಬರ್ಡೇ ಆ್ಯಂಡ್ ಯಾ ಗುಡ್ ಲಕ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಚಂದನ್ ಅವರು. ಸೊ ಶ್ರೇಯಸ್ ಬಗ್ಗೆ ಎಲ್ಲರೂ ತುಂಬ ಮಾತಾಡಿದ್ರು ಆಲ್ರೆಡಿ. ಸೊ ನಾನು ಶ್ರೇಯಸ್ ಕಾಲೇಜಿಂದ ನಾವು ಫ್ರೆಂಡ್ಸು ಆ್ಯಂಡ್ ಐವ್ ಸೀನ್ ಹಿಸ್ ಹಾರ್ಡ್ ವರ್ಕ್, ಸ್ಟ್ರಗಲ್ ಆ್ಯಂಡ್ ಎವ್ರಿಥಿಂಗ್. ಬಟ್ ವಿಷ್ಣುಪ್ರಿಯಾಲಿ ಒಂದು ಮೆಚೂರ್ಡ್ ಲೆವೆಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ, ಒಂದು ಲವ್ ಬೇಸ್ ಸಿನಿಮಾ. ಸೊ ಈ ಫೆಬ್ರವರಿ ಒಂದು ಲವ್ ತಿಂಗಳಾಗಿದ್ದರಿಂದ ವಿಷ್ಣುಪ್ರಿಯಾ ಬರ್ತಾ ಇದೆ 21ನೇ ತಾರೀಕು. ನೀವೆಲ್ಲ ನೋಡಿ ಹಾರೈಸಿ ಆಶೀರ್ವಾದ ಮಾಡಿ ಶ್ರೇಯಸ್ಗೆ. ಸೊ ನಾವೆಲ್ಲ ಒಂದೇ ದೋಣಿ, ದೊಡ್ಡ ಸಮುದ್ರ ಇದೆ, ಹಡಗು ಟ್ರೈ ಮಾಡ್ತಾ ಇದೀವಿ ಯಾವಾಗ ಹೋಗೋದು ಅಂತ. ಸೊ ಈ ಸಿನಿಮಾ ಮುಖಾಂತರ ದೊಡ್ಡ ಸಕ್ಸಸ್ ಸಿಗಲಿ ಶ್ರೇಯಸ್ಗೆ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನ್ನ ನಿರ್ದೇಶಕರಾದಂಥ ಗುರು ದೇಶಪಾಂಡೆ ಅವರಿಗೆ, ಪ್ರತಿಯೊಬ್ಬರಿಗೂ ಕೂಡ, ಮತ್ತು ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಸಿನಿಮಾದ ಟ್ರೈಲರ್ನ ನಾನು ಆಲ್ರೆಡಿ ನೋಡಿದ್ದೀನಿ. ನೋಡೋದಕ್ಕೆ ಕಾರಣ ಅಗೇನ್ ಶ್ರೇಯಸ್. ಯಾಕಂದರೆ ನಾವು ಯಾವಾಗಲೂ ಭೇಟಿಯಾದಾಗಲೂ ನಾವು ಬೇರೆ ಏನೋ ಮಾತಾಡೋಕ್ಕೆ ಆಗಿಲ್ಲ, ಬೇರೆ ಏನೋ ಮಾತಾಡೋದಕ್ಕೆ ಅವನು ಭೇಟೇ ಇಲ್ಲ, ಬರೀ ಸಿನಿಮಾದ ಬಗ್ಗೆನೇ ಮಾತಾಡಿದ್ದು. ಮಗ ಟ್ರೈಲರ್ ಕಟ್ ಮಾಡಿದ್ರೆ ನೋಡೋ ಮಗ ಒಂದ್ಸರಿ, ಇದು ಫಸ್ಟ್ ಡ್ರಾಫ್ಟ್ ಇದೆ, ನೋಡೋ ಮಗ ಹೆಂಗಿದೆ, ಮಗ ಫೈಟ್ ಕಟ್ ಮಾಡಿದ್ವಿ ನೋಡೋ, ಮಗ ಸಾಂಗ್ ನೋಡೋ. ಪ್ರತಿ ಸತಿ ಸಿಕ್ಕಾದ್ರೂ ಕೂಡ ಆ್ಯಕ್ಚುಲಿ ನನ್ನ ಇತ್ತೀಚಿನ ಪರಿಚಯ, ಬಟ್ ಪ್ರತಿ ಮೀಟಿಂಗಲ್ಲೂ ಸಿನಿಮಾ ಬಗ್ಗೆ ಮಾತಾಡಿ ಎಷ್ಟೋ ವರ್ಷಗಳ ಪರಿಚಯ ಅನ್ನೋ ಥರ ಸ್ನೇಹಿತರಾಗಿದ್ದೀವಿ. ಅಷ್ಟು ಸಿನಿಮಾನ ಪ್ರೀತಿಸುವಂಥ ಜೀವ ಅದು. ಸೊ ಆತನಿಗೆ ಮೊದಲನೇದಾಗಿ ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಅವನ ಹಾಡು ಅದನ್ನು ಕೇಳಿಸಿದಾಗ ಅವತ್ತಿಂದ ಇವತ್ತುವರೆಗೂ ಪ್ರತಿ ಹಾಡುಗಳು ಕೂಡ ಹಾಗೆ ಅಚ್ಚಳಿಯಾಗಿ ಕೂತ್ಕೊಂಡವೆ. ಅಷ್ಟೇ ಪ್ರೀತಿ ಜನರಿಂದ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಅಂದರೆ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಜನ್ರೇಷನ್ ಇದ್ದಾಗ ಒಂದು ಲೀನಿಯನ್ಸ್ ಇರ್ತದೆ, ಅಥವಾ ಪ್ರಿವಿಲೇಜ್ ತಗೊಳ್ಳುವಂಥ ಒಂದು ಮನಸ್ಥಿತಿ ಇರ್ತದೆ. ಬಟ್ ಆ ತುಡಿತ ಇದೆಲ್ಲ ನಮಗಿಂತ ಒಂದು ಕೈ ಜಾಸ್ತಿನೇ ತುಳಿತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೇಯಸ್ಗೆ. ಆ್ಯಂಡ್ ಪ್ರತಿ ಸರಿ ಮೀಟ್ ಮಾಡೋವಾಗಲೂ ಕೂಡ ನಾವೆಲ್ಲ ಒಂದು ಜನರೇಷನ್ ಹೊಸ ತಲೆಮಾರು ನಟರು ಎಲ್ಲರೂ ಸಿಗಬೇಕು, ನಾವು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು, ಒಳ್ಳೆ ಸಿನಿಮಾಗಳು ಮಾಡಬೇಕು, ಹೀಗೆ ಒಂದಾಗ ಹೋಗ್ಬೇಕು ಅನ್ನೋಂಥ ಮನಸ್ಥಿತಿ. ಐ ಥಿಂಕ್ ಅದು ಈ ಆರಂಭಕ್ಕೆ ತುಂಬ ಒಳ್ಳೆಯದು, ಮುಂದಿನ ದಿನಗಳು ಕೂಡ ಒಳ್ಳೆಯದು. ನನ್ನ ಸುದೀಪ್ ಸರ್ ಭೇಟಿಯಾದಾಗೆಲ್ಲ, ಆಮೇಲೆ ಬೇರೆ ಇಂಟರ್ವ್ಯೂಗಳನ್ನ ನೋಡಿದಾಗೆಲ್ಲ ಅವ್ರು ಸಿಕ್ಕಾಗಲೂ ಹೇಳ್ತಿರ್ತಾರೆ, ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂಡ್ರು ಅಂತ. ಸೊ ಆ ಮಾತು ನೀನು ನಮ್ಮೆಲ್ಲರನ್ನ ಸೇರಿಸಿ ಒಂದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ. ವಿಶ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಥಿಯೇಟ್ರಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಫ್ರೆಂಡ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಆ್ಯಂಡ್ ನೀವೆಲ್ಲರೂ ಪಾಸಿಟಿವ್ ಆಗಿ ಬಂದವ್ರಿಗೆ ವಿಶ್ ಮಾಡ್ತಾ ಇದ್ದೀರಾ. ನನಗೆ ಶ್ರೇಯಸ್ ಬಂದು ತುಂಬ ಚಿಕ್ಕ ಪರಿಚಯ, ಇತ್ತೀಚೆಗೆ ಪರಿಚಯ ಆಗಿರೋದು. ಬಟ್ ನನ್ನ ಸಿನಿಮಾ ರಿಲೀಸ್ ಆದಾಗ ನನಗೆ ಫಸ್ಟ್ ಕಾಲ್ ಮಾಡಿದ್ದು ಶ್ರೇಯಸ್ ಸರ್. ತುಂಬ ಪ್ರೀತಿಯಿಂದ ಕಾಲ್ ಮಾಡಿ, ಚಿನ್ನ ನೀನು ಗೆಲ್ಲಬೇಕು ಅಂತ ಹೇಳಿದೆ. ಚಿನ್ನ ನಾನು ಹೇಳ್ತೀನಿ ನೀನು ಗೆಲ್ಲಬೇಕು, ನೀ ಗೆಲ್ಲೋದನ್ನ ನಾನು ನೋಡ್ತೀನಿ, ನಿನಗೆ ಸಪೋರ್ಟಾಗಿ ನಾನು ಯಾವಾಗ ಇರ್ತೀನಿ. ಆ್ಯಂಡ್ ಹಸ್ದವ್ರಿಗೆ ಊಟ ಸಿಗಬೇಕು. ಸೊ ಹಾಗೆ ಯಾರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಇದೆ, ಯಾಕಂದರೆ ನಾವಿಬ್ರು ಬೇರೆ ಏನೋ ಮಾತಾಡಿಲ್ಲ ಇವತ್ತವರೆಗೂ. ನಿನ್ನೆ ನೈಟ್ 3 ಗಂಟೆವರೆಗೂ ಬರೀ ಸಿನಿಮಾನೇ ಮಾತಾಡ್ಕೊಂಡು ಮಲಗಿದ್ದು, ಹೆಂಗೆ ಪ್ರಮೋಟ್ ಮಾಡ್ತೀರಾ ಏನು ಎತ್ತ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಆಗಿರೋದಕ್ಕೆ. ಆ್ಯಂಡ್ ನೀನು ಲೈಫ್ ಲಾಂಗ್ ನಿನ್ನ ಜರ್ನಿಯಲ್ಲಿ ನಾನು ಸಪೋರ್ಟ್ ಆಗಿರ್ತೀನಿ. ಆ್ಯಂಡ್
ಫಸ್ಟ್ ನಾನೇ ಸಿನಿಮಾ ನೋಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಹಾನೆಸ್ಟ್ ಆಗಿ ಟ್ರೈ ಮಾಡಿದ್ದಾನೆ. ಒಳ್ಳೆ ಫೈಟರ್, ಒಳ್ಳೆ ಡ್ಯಾನ್ಸರ್, ಒಳ್ಳೆ ಆರ್ಟಿಸ್ಟ್. ಸೊ ನೀವೆಲ್ಲರೂ ಹೊಸಬ್ರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕಷ್ಟೇ. ಸೊ ಪ್ರತಿಯೊಬ್ಬರು ಆ ಒಂದು ಎಕ್ಸ್ಟ್ರಾ ಪುಷ್ನ ಕೊಡಿ. ಆಮೇಲೆ ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀವಿಲ್ಲ. ಆ್ಯಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ನನ್ನ ರಾಯಲ್ ಮೂವಿ ರಿಲೀಸ್ ಆಗಿತ್ತು, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿದ್ದೀರಾ. ಆ್ಯಂಡ್ ಅದೇ ಥರ ವಿಷ್ಣುಪ್ರಿಯಾನು ಪ್ರಮೋಟ್ ಮಾಡಿ. ನೀವು ಯಾರಿಗೂ ಬೇಜಾರಾಗಲ್ಲ ಅಂತ ಮೂವಿ ಮಾಡಿರ್ತಾರೆ, ಯಾಕಂದ್ರೆ ಅಷ್ಟು ಪ್ಯಾಷನೇಟ್ ಆಗಿ ವರ್ಕ್ ಮಾಡಿದ್ದಾರೆ. ನಾವು ಒಂದ್ಸಲ ಶ್ರೇಯಸ್ಸಿಗೆ ಕೇಳಿದ್ದೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಎಮೋಷನಲ್ ಆಗಿ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಅಂತ, ಅಷ್ಟು ವರ್ಕ್ ಮಾಡಿದ್ದೀನಿ ಮಗ ಅಂತ ಹೇಳ್ತಾ ಇದ್ದ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಒಳ್ಳೇದಾಗಿ ಮಗ ನಿಮಗೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಕೆ ಮಂಜು ಸರ್, ವಿಷ್ಣು ಸರ್ನ ಯಾವಾಗಲೂ ರೋಲ್ ಮಾಡೋ ಥರ ತೊಗೊಂಡಿದ್ದಾರೆ. ಸೊ ನೀನು ವಿಷ್ಣು ಸರ್ ತಂದೆ ಬಿಡಿ ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು. ಭಾರತಿ ವಿಷ್ಣುವರ್ಧನ್ ಅವರಿದ್ದಾರೆ, ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಇದ್ದಾರೆ, ನನ್ನ ಜೊತೆಗೆ ನಾರಾಯಣ್ ಇದ್ದಾರೆ. ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ. ಜೊತೆಗೆ ನಮ್ಮ ಶ್ರೇಯಸ್, ಮಾಧ್ಯಮದ ಮಿತ್ರರು. ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಮ್ಮದು. ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ. ಆ ಹೆಸರು ನಿಜವಾಗಲಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ. ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ. 2 ಚಿತ್ರಗಳನ್ನು ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು. ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂಥ ಮಾತಾಡುವಲ್ಲಿಗೆ ಚಿತ್ರ. ಅದಾದ ಮೇಲೆ ಮತ್ತೆ ನಾವು 2ನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಮಾಡಿದ್ವಿ. ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್. ಇದೀಗ 3ನೇ ಚಿತ್ರದ ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಪ್ರಯತ್ನದಲ್ಲಿದ್ದೀನಿ. ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ, ಶ್ರೇಯಸ್ಗೂ ಶುಭಾಶಯಗಳನ್ನ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆಯುವಂತಹ, ಪ್ರೇಕ್ಷಕರನ್ನ ಕರೀತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ. ಅವರಿಗೆ ನಿರ್ದಿಷ್ಟ ಕಾರಣ, ನಿರ್ದಿಷ್ಟ ಉದ್ದೇಶ ಇದ್ದರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ತೊಟ್ಟ ಹಾಗೆ ಕಾಣಿಸುತ್ತೆ. ಇದರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರ್ದು. ನನಗೆ ಪ್ರಕಾಶ್ ಅವರು ಬಹಳ ದಿನಗಳಿಂದ ಗೊತ್ತು. ತುಂಬ ಕ್ರಿಯಾಶೀಲವಾದ ಪ್ರಯೋಗಶೀಲ ನಿರ್ದೇಶಕ, ಬಹುಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಪ್ರಕಾಶ್. ಮತ್ತು ನಮ್ಮ ಎಡಿಟರ್ ಸುರೇಶ್ ಅರಸಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ಒಳ್ಳೆಯ ಛಾಯಾಗ್ರಹಣ ಇದೆ. ಈ ಥರದ ದೃಶ್ಯ ಕಾವ್ಯಗಳನ್ನು ಜನ ಒಪ್ಪಿಕೊಳ್ಳಿ, ಪ್ರೀತಿಸಲಿ, ಶ್ರೇಯಸ್ಸು ಸಿಗಲಿ ಅಂತ ಹೇಳಿ ಹಾರೈಸ್ತಾ ಮಂಜುಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇನೆ. ಯಾಕೆ ಗುರೈಸ್ತೀರ ನೀವು? ಆಮೇಲೆ ಮಾತಾಡ್ತೀನಿ. ಮಾಧ್ಯಮ ಗೆಳೆಯರೇ, ಹಲವಾರು ನಿರ್ದೇಶಕರೇ, ಯುವ ನಿರ್ದೇಶಕರೇ, ಸುದೀಪ್ ಸರ್ಗೆ ನಾನು ನೋಡಿದ್ರೆ ಅವ್ರು ಹಳೆಯ ಲವರ್ ನೆನಪಾಗ್ತಾರೆ ಏನೋ ಗೊತ್ತಿಲ್ಲ. ನಾನು ನೋಡಿದ್ರೆ ಭಾಳ ಕ್ವಾಟ್ಲೆ ಅವ್ರಿಗೆ. ವಿಷ್ಣು ಅನ್ನೋ ಹೆಸರಲ್ಲಿ ಪ್ರೀತಿ ಇದೆ, ವಿಷ್ಣು ಅನ್ನೋ ಹೆಸರಲ್ಲಿ ಭಾವ ಇದೆ, ಭಾವನೆ ಇದೆ, ಒಟ್ಟಾರೆ ಶಕ್ತಿ ಇದೆ. ಆ ಥರ ಒಂದು ಶಕ್ತಿಯನ್ನ ಇವರ ಚಿತ್ರಕ್ಕೆ ಬಳಸ್ಕೊಂಡು ವಿಷ್ಣು ಪ್ರಿಯ ಅನ್ನೋ ಒಂದು ಸುಂದರವಾದ ಶೀರ್ಷಿಕೆಯನ್ನು ಇಟ್ಕೊಂಡು 90ರ ದಶಕದ ಅದ್ಭುತವಾದ ಒಂದು ಕಥೆಯನ್ನು ನಿರ್ದೇಶಕ ಕುಮಾರ್ ಅವರು ನಮ್ಮ ಮಿತ್ರರಾದ ಕೆ ಮಂಜು ಅವರಿಗೆ 48ನೇ ಚಿತ್ರವನ್ನಾಗಿ ಕೊಡುಗೆ ಕೊಟ್ಟಿದ್ದಾರೆ. ಅಭಿನಂದನೆಗಳು. ಹಾಡುಗಳನ್ನೆಲ್ಲ ನೋಡಿದ್ವಿ, ಕೇಳಿದ್ವಿ. ಕಣ್ಣಿಗೆ ಮನಸ್ಸಿಗೆ ಮುದ ಕೊಡುವಂಥ ಅತ್ಯುತ್ತಮವಾದ ಗೀತೆ. ಶ್ರೇಯಸ್ ಹೆಸರಲ್ಲಿ ಉಮೇಶ್ ಹೇಳಿದಾಗೆ ಹೆಸರಲ್ಲಿ ಶ್ರೇಯಸ್ ಇದೆ. ಪ್ರತಿಭಾವಂತ ಹುಡುಗ, ಭವಿಷ್ಯದ ಪೈರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರದ್ಧೆ, ಭಕ್ತಿ ಹೆಚ್ಚು. ಯಾಕೆಂದ್ರೆ ಇತ್ತೀಚೆಗೆ ನನ್ನ ಜೊತೆ ಕೆಲಸ ಮಾಡಿದ್ರು, ಅದು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ನನ್ನ ಅನುಭವವನ್ನು ಹೇಳ್ತೀನಿ. ತುಂಬ ಕಾಳಜಿ ಇರ್ತಕ್ಕಂಥ ಹುಡುಗ. ಬೆಳಿಗ್ಗೆ ನನಗಿಂತ ಮೊದಲು ಸೆಟ್ಟಿಗೆ ಬರ್ತಾಯಿದ್ರು. ನನಗಿಂತ ಮೊದಲು ಸೆಟ್ಟಿಗೆ ಬಂದವರು ಇಬ್ಬರೇ ಒಬ್ಬರಲ್ಲಿ ಕೂತಿದ್ದಾರೆ. ಹೆದರಿಸ್ತಾ ಇದ್ರು ಅವ್ರು. ನನಗಿಂತ ಸೆಟ್ ಕಾರಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡೋರು ಅವರು.
ಸಮಯನೇ ಹೇಳ್ತಿರ್ಲಿಲ್ಲ, ನೀವು ಬಂದು ಕಾಯ್ತಿದ್ರಿ. ಅದಾದ್ಮೇಲೆ ಶ್ರೇಯಸ್ಸು. ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ವೃತ್ತಿಯಲ್ಲಿ ನಮಗೆ ಭಕ್ತಿ ಇದ್ದಾಗ, ಶ್ರದ್ಧೆ ಇದ್ದಾಗ, ಆ ಕೆಲಸದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕು ಅಂತಿದ್ದ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಮೊದಲೇ ಹಾಜರಾಗ್ತಾರೆ. ಶ್ರೇಯಸ್ಸಲ್ಲಿ ಆ ಎಲ್ಲ ಗುಣಗಳನ್ನು ನಾನು ಕಂಡೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗಲಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. ಯಾಕೆಂದರೆ ಬಹಳ ವರ್ಷಗಳ ನಂತರ ಒಂದು ಪ್ರೇಮ ಕಥೆ ಬರ್ತಾ ಇದೆ. ಹಲವಾರು ಜಾನರ್ ಸಿನಿಮಾಗಳೆಲ್ಲ ನಮಗೆ ಈಗ ಬರ್ತಾ ಇದೆ. ಈ ರೀತಿಯ ಚಿತ್ರ ಬಹಳ ವಿರಳ ಈಗ ಸದ್ಯಕ್ಕೆ. ಈ ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಹೃದಯ ತುಂಬಿ ನಾನು ಆಶಿಸ್ತೀನಿ. ಜೊತೆಲಿ 48 ಸಿನಿಮಾ ಮಾಡಿದಂಥ ಕೆ ಮಂಜು ಅವರಿಗೆ ಅಭಿನಂದಿಸ್ತೀನಿ. ಯಾಕೆಂದರೆ ನಿರ್ಮಾಣ ಸಂಸ್ಥೆಗಳು ಉಳ್ಕೊಳ್ಳೋದಿಲ್ಲ. ಈಗ ಶುಕ್ರವಾರ ಒಂದು ನಿರ್ಮಾಣ ಸಂಸ್ಥೆ ಬರುತ್ತೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸಂಸ್ಥೆ ಸ್ಥಿರವಾಗಿ 48 ಚಿತ್ರಗಳನ್ನು ಮಾಡಿಕೊಂಡು ಸೋಲು ಗೆಲುವು ಎಲ್ಲವನ್ನ ಸಮನಾಗಿ ಸ್ವೀಕರಿಸಿ ಇವತ್ತಿಗೂ ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಇರ್ತಕ್ಕಂಥ ಈ ಗಂಡುಗಳಿಗೆ ನಾನು ನಿಜವಾಗ್ಲೂ ಅಭಿನಂದಿಸ್ಬೇಕು. ಒಂದು ಸಿನಿಮಾ ಸೋಲ್ತಿದ್ದಾಗೇನೆ ವೆಕ್ಸ್ ಆಗ್ಬಿಡುತ್ತೆ, ಯಾಕಪ್ಪ ಇನ್ನೂ ಸಿನಿಮಾ ಮಾಡಬೇಕು ಅಂತ. ಮರಳಿ ಯತ್ನವ ಮಾಡು, ಎಲ್ಲಿ ಸೋಲಿದೆಯೋ ಅಲ್ಲೇ ಗೆಲುವನ್ನು ಕಾಣಬೇಕು ಅನ್ನೋ ಅವರ ಛಲ ಇದೆಯಲ್ಲ, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ಆದಷ್ಟು ಬೇಗ ಅರ್ಧ ಸೆಂಚುರಿ ಮಾಡಿ ಸೆಂಚುರಿ ಹತ್ರ ಹೋಗಿ ಉತ್ತಮ ಸದಭಿರುಚಿ ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ತುಂಬ ಸಮಸ್ಯೆಯಲ್ಲಿದೆ. ಯಾಕಿದೆ ಅಂದರೆ ಚಿತ್ರಗಳು ಯಾವುದೂ ಕೂಡ ಸ್ಥಿರವಾಗಿ ನಿಲ್ತಾ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದು ಸುದೀಪ್ ಅವ್ರ ಚಿತ್ರ ಬರ್ಬೋದು, ಇನ್ನೊಂದು ಸ್ಟಾರ್ ಚಿತ್ರ ಬರ್ಬೋದು. ಉಳಿದಂತೆ ಬೇರೆ ಸಮಯಗಳಲ್ಲಿ ಚಿತ್ರಗಳು ನಿಲ್ತಾ ಇಲ್ಲ. ಹಲವಾರು ಕಾರಣಗಳಿದೆ. ಈ ನಿಲ್ತಾ ಇಲ್ಲ ಅಂತ ಯಾವ ಪದ ನಾನು ಬಳಸ್ತಾ ಇದ್ದೀನಿ, ಅದ್ರ ಮತ್ತೆ ಒಳ್ಳೊಳ್ಳೆ ಚಿತ್ರಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಈ ಮಹೇಶ್ ಸಿನಿಮಾ ಮಾಡ್ತಾರೆ, ನಮ್ಮ ಗುರುದೇಶ್ ಪಾಂಡೆ ಅವರು ಸಿನಿಮಾ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಸಿನಿಮಾ ಸಕ್ಸಸ್ ಆಗಬೇಕು ಅಂತ ಶ್ರಮ ಪಡ್ತಿರ್ತಾರೆ. ಅವರ ಶ್ರಮ ಕೊಚ್ಚಿ ಹೋಗಬಾರ್ದು, ಸ್ಥಿರವಾಗಿ ನಿಲ್ಲಬೇಕು. ಹಾಗಾದಾಗ ಮಾತ್ರ ಚಿತ್ರರಂಗ ಗಟ್ಟಿಯಾಗಿ ನಿಲ್ಲುತ್ತೆ. ಈ ಚಿತ್ರ ದೊಡ್ಡ ಯಶಸ್ವಿ ಆಗುವಂಥ ಎಲ್ಲ ಸೂಚನೆಗಳನ್ನು ಕೂಡ ಕೊಟ್ಟಿದೆ. ಶ್ರೇಯಸ್ಸು ಉತ್ತಮ ನಾಯಕ ನಟರಾಗಿ ಚಿತ್ರರಂಗದಲ್ಲಿ ನಿಲ್ಲಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಿ. ಆಮೇಲೆ ಬರ್ತ್ಡೇ 25 ಹೇಗಮ್ಮ ಸಂಖ್ಯೆ? ಅದು 25 ಪ್ಲಸ್ ಕೌಂಟ್ ಇಲ್ಲ ಏನದು 20? ಅವರು ಒರಿಜಿನಲ್ ವಯಸ್ಸು ಹೇಳಬಾರ್ದು ಅಂತನಾ ಹೇಗೆ? ಅದು 25 ಸರ್ ನಿಮ್ಗೆ? ಅಲ್ಲ, ನಾನು ಬೇರೆ ಪ್ರಶ್ನೆ ಕೇಳ್ಬೇಕು. ನೀವು ಮೇಡಮ್ ಅವ್ರು ಇಲ್ಲೇ ಕೂರ್ಸ್ಕೊಂಡಿದ್ದೀರಾ ನೀವು? ಬಿಡಿ, ಆಯ್ತು. ಎನಿವೆ, ನಿಮ್ಮ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನಿಮಗೆ. ಭಗವಂತ ನಿಮಗೆ ಆಯುಷ್ಯು, ಆರೋಗ್ಯ, ಕೀರ್ತಿ, ಯಶಸ್ವಿ ಎಲ್ಲವನ್ನ ಕೊಟ್ಟು 100 ಕಾಲ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಈ ವೇದಿಕೆ ಮುಖಾಂತರ ಹಾರೈಸ್ತಾ, ಒಳ್ಳೆ ಕಾರ್ಯಕ್ರಮ ಇದು. ನೋಡಿ ಎಷ್ಟು ಜನ ಕಾಯ್ತಾ ಕೂತಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ನಿಮ್ಮ ಅಭಿಮಾನಿಗಳಿದ್ದಾರೆ. ಸುದೀಪ್ ಸರ್ ಅಷ್ಟೇ ಅಭಿಮಾನಿಗಳು ನಿಮಗೂ ಇದ್ದಾರೆ ಸರ್. ನಾನು ಇದಕ್ಕೆ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಾಯ್ದೆ ನಾನು ನನ್ನ ತಳ್ಬಿಟ್ರಿ ನೀವು ಅಲ್ಲಿಂದ. ಇರ್ಲಿ, ಆಯ್ತು. ಥ್ಯಾಂಕ್ ಯು. ಮತ್ತೊಮ್ಮೆ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಶುಭವಾಗಲಿ. ಹೊಸ ಕಲಾವಿದರೆಲ್ಲ ಬಂದಿದ್ದಾರೆ. ಇಲ್ಲಿ ನೆರೆದಿರೋ ಅಷ್ಟು ಅಭಿಮಾನಿಗಳಿದ್ದಾರೆ. ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳು. ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾಯಿದ್ರು. ನಮ್ಮ ಯಜಮಾನರು ತುಂಬ ಹೇಳ್ತಾಯಿದ್ರು, ನಮ್ಮ ಶ್ರೇಯಸ್ಸು ತುಂಬ ಚಿಕ್ಕವರು, ಓದ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಮಂಜು, ಇನ್ಮೇಲೆ ನನ್ನನ್ನು ಬಿಟ್ಬಿಡು, ನಿನ್ನ ಮಗನ ಹಾಕೊಂಡು ಪಿಕ್ಚರ್ ಮಾಡೋದು. ಇವತ್ತು ಅವ್ರು ಇದ್ದಿದ್ರೆ ಎಷ್ಟು ಸಂತೋಷ ಪಟ್ಟಿರೋ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಟ್ರೈಲರ್ ಎಲ್ಲರೂ ನೋಡಿದ್ದೀವಿ. ಸಾಂಗ್ ಚೆನ್ನಾಗಿದೆ. ಮಗ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರು ಬೆಳಿಬೇಕು ಅಂದರೆ ತಮಗೆ ತಾನೇ ಬೆಳೆಯೋಕ್ಕಾಗಲ್ಲ. ಅಭಿಮಾನಿಗಳು ಪ್ರೀತಿಸೋರು ಬೇಕು.
ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದರು ಬಿಡಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಶ್ರೀರಕ್ಷೆ ಬೇಕು. ಈ ಮಗನಿಗೆ ಎಲ್ಲರ ಅಭಿಮಾನ ಸಿಕ್ಕಲಿ, ಪ್ರೀತಿ ಸಿಕ್ಕಲಿ, ಶ್ರೇಯಸ್ಸಾಗಿ ಆ ದೇವರು ಚೆನ್ನಾಗಿ ಮಾಡಲಿ. ಎಲ್ಲರೂ ನೋಡಿ ಪಿಕ್ಚರು. ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ. ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದರೂ ನೋಡ್ತಾರೆ. ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ಕೆ ಬರಬೇಕು. ಆ ಥರ ಪಿಕ್ಚರ್ಗಳು ತೆಗೆದಾಗ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆಗಲಿ ಈ ಪಿಕ್ಚರಿಂದ ಹಾಗೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡೋ ಥರ ಆಗಲಿ, ಒಳ್ಳೆಯದಾಗಲಿ. ಕೆ ಮಂಜುವ್ರಿಗೆ ಒಳ್ಳೆಯದಾಗಲಿ, ನಮ್ಮ ಹುಡುಗನಿಗೆ ಒಳ್ಳೆಯದಾಗಲಿ, ಹೊಸಬರು ಯಾರ್ಯಾರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ. ಅದು ಯಾವಾಗ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಪೇಷನ್ಸ್ ಬೇಕು, ಅದಕ್ಕೆ ಕಾಯಬೇಕು, ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನು ಮಾಡಬೇಕೋ ಅದನ್ನು ಸಾಧಿಸೋ ಒಂದು ಸಾಹಸ ಮಾಡಬೇಕು. ಆಗ ಹಾಗೆ ಆಗತ್ತೆ. ಒಂದು ಯಾರ ಅದೃಷ್ಟನೂ ಯಾರು ತಗೊಳ್ಳೋಕ್ಕಾಗಲ್ಲ. ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನು ನೋಡಿ ನಾವು ಸಂತೋಷ ಪಡಬೇಕು. ಅದನ್ನು ನೋಡಿ ಜಿಗುಪ್ಸೆ ಪಡಬಾರ್ದು. ಭಗವಂತನ ಹತ್ರ ಆ ಒಂದು ಶ್ರೇಯ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನು ನಾವು ಬೆಳೆಸ್ಕೊಳ್ಬೇಕು. ಆಗ ಮಾತ್ರ ಎಲ್ಲರೂ ಚೆನ್ನಾಗಿರೋಕ್ಕೆ ಸಾಧ್ಯ. ಇಷ್ಟನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಮಾತಾಡೋಳಲ್ಲ, ನನಗೆ ಮಾತು ಬರಲ್ಲ. ನಾನು ಬರೀ ಕೆಲಸ ಮಾಡೋಕ್ಕೆ ಮಾತ್ರ ನನಗೆ ಇಂಟ್ರೆಸ್ಟು. ಏನು ಮಾತಾಡಿದ್ದೀನೋ ಏನು ಮಾಡಿದ್ದೀನೋ ಗೊತ್ತಿಲ್ಲ ನನಗೆ. ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸ್ಬಿಡಿ. ಕೆ ಮಂಜುವ್ರಿಗೆ ಒಳ್ಳೆಯದಾಗಲಿ. 50 ಪಿಕ್ಚರ್ಗಳು 50ನೇ ಪಿಕ್ಚರು ಬರೋ ಥರ ಆಗಲಿ. ಅದ್ರ ಮೇಲೆ ಆಗೋ ಥರ ಇದ್ದರೆ ಭಗವಂತ ನಡೆಸಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ. ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಇಲ್ಲ 0 ಈ ಕಡೆ ಹಾಕ್ಬಿಟ್ಟು ಈ ಕಡೆ ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ. ಅದಿನ್ನೂ 6 ವರ್ಷ ಆಗಲಿ. ಒಳ್ಳೆಯದಾಗಲಿ. ದೇವರು ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. Lot of work in Canada and settled in Bangalore for the last 35 years. And I think I've worked with a lot of people. Actually, Sudeep sir also I worked with. I don't know if you remember me. We did advertising film for Paradigm. Yeah. So this is the film which Shreyas has put in his heart and soul into it. And Manju sir has given me an opportunity to come to Kannada industry and do a commercial cinema, because I've done earlier one film called Ainundra Idu, but this is the exact launch for me also to Kannada cinema. And lot of fun is, why you not wonder that why I've done a song with a bedsheet. I think with Manju sir everybody can imagine. One bedsheet, he gave me and do a song. So with one bedsheet we have done a song. That's called Sunne Sunne. But whatever said and done, he's a wonderful producer. I think a lot of people made me scared. No, you're going to work with Manju. You have to be extremely, be scared and all. But I thought he's a fantastic gentleman. And your age is what, 60? Let me announce that at 60. And one more good news that I'm senior to him. So, thank you. ಅಶ್ವಿನಿ ಅವರು. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಸಿನಿಮಾ ಟ್ರೇಲರ್ನ ಲಾಂಚ್ ಮಾಡಕ್ಕೆ ಬಂದಿರುವಂಥ ಹಿರಿಯರು ಭಾರತಿ ಅಮ್ಮ ಅವರ ಪಾದಗಳಲ್ಲಿ ನಾನು ನಮಸ್ಕಾರವನ್ನು ಮಾಡಿದೆ. ಹಾಗೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸಿದೆ. ಹಿರಿಯ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಕಲಾವಿದರು
ತಂತ್ರಜ್ಞರು ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಬಹಳನೇ ಸಂತೋಷ ನನಗೆ. ಮಂಜು ಸರ್ ಯಾವಾಗಲೂ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಸಿಗಬೇಕು ಅಂತ ಹೇಳಿ, ಆದರೆ ಒಳ್ಳೆ ಮಕ್ಕಳು ಸಿಗೋದು ಕೂಡ ಬಹಳನೇ ಅದೃಷ್ಟ. ಅಂತ ಒಬ್ಬ ಮಗನನ್ನ ನಿಮಗೆ ಉಡುಗೊರೆಯಾಗಿ ದೇವರು ಕೊಟ್ಟಿದ್ದಾನೆ. ಹಾಗಾಗಿ ಶ್ರೇಯಸ್ಗೆ ಆಲ್ ದ ವೆರಿ ಬೆಸ್ಟ್ ನಾನು ಹೇಳ್ತೀನಿ. ಅವ್ರ ಮಮತೆ ಆಗ್ಬೋದು, ವಾತ್ಸಲ್ಯ ಆಗ್ಬೋದು, ಪ್ರೀತಿ ಆಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಕಾರ, ಈಗಿನ ಒಂದು ಜನರೇಷನ್ಗೆ ಬೇಕಾಗಿರುವಂಥದ್ದು ಸಂಸ್ಕಾರ. ಬಹಳಷ್ಟು ಜನರಲ್ಲಿ ಅದಿಲ್ಲ. ಆದರೆ ನಮ್ಮ ಶ್ರೇಯಸ್ಸಲ್ಲಿ ಈ ಸಿನಿಮಾದಲ್ಲಿ ನಾನು ಅವರ ತಾಯಿ ಪಾತ್ರವನ್ನ ಮಾಡಬೇಕಾದ್ರೆ ಬಹಳಷ್ಟು ನಾನು ಅದನ್ನ ಗಮನಿಸಿದಂಥದ್ದು. ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾಗೆ ನಾವು ಬಂದ ತಕ್ಷಣ ಕಲಿಕೆ ಅನ್ನೋದು ಬಹಳ ಕಡಿಮೆ ಆಗುತ್ತೆ. ನಾವು ಏನ್ ಮಾಡಿದ್ರು ದಟ್ಸ್ ಓಕೆ ಅಂತ ಹೇಳುವಂತ ಹೆಚ್ಚು. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೀಗೆ ಮಾಡಬಾರ್ದು, ಹೀಗೆ ಮಾಡಿ ಅಂತ ಹೇಳಿ ಕಲಿಸ್ಕೊಡ್ತಾ ಇದ್ರು. ಅವ್ರಿಗೆ ಕನ್ನಡ ಭಾಷೆ ಬರದೇ ಇದ್ರು ಕೂಡ ಕನ್ನಡದ ಅಭಿಮಾನ ಬಹಳಷ್ಟು ಇದೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರ ಮಾಡುವಂತ ಪ್ರಿಯಾ ಅವರು ಕೂಡ ಅಷ್ಟೇ ಕನ್ನಡವನ್ನ ಕಲಿಯುವಂತ ಪ್ರಯತ್ನ ಬಹಳಷ್ಟು ಮಾಡ್ತಾ ಇದ್ರು. ಹಾಗೆ ಸಿನಿಮಾದಲ್ಲಿ ಹಾಡಿದ್ದಾರೆ ಕೂಡ ಒಂದು ಹಾಡನ್ನ, ಅದನ್ನ ಕೇಳಿ ನನಗೆ ಬಹಳನೇ ಸಂತೋಷ ಆಯ್ತು. ಆ ತರದ ಕನ್ನಡದ ಅಭಿಮಾನ ಪ್ರತಿಯೊಬ್ಬರಲ್ಲೂ ಬರಬೇಕು ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಟು ದಿಸ್. ನಿಜವಾಗ್ಲೂ ನಾನು ಖುಷಿ ಆಗ್ತಾ ಇರ್ತೇನೆ ಅಂದ್ರೆ, ಎಲ್ಲರೂ ಹೇಳ್ತಾರೆ 48 ಸಿನಿಮಾ ಅಂತ. 48 ಸಿನಿಮಾ ಕನ್ನಡದಲ್ಲಿ, ತೆಲುಗು ಮತ್ತು ತಮಿಳು ಮತ್ತೆ ಮಲಯಾಳ ಸರ್ 50 ಆಯ್ತು. ಆದರೆ 16 ಸಿನಿಮಾ ಪ್ಲಸ್ ಮಿಸ್ ಆಗೋದು ನನಗೆ 15 ಸಿನಿಮಾ ತಿರ್ಗ. ಯಾಕೆಂದ್ರೆ ನಾನು ಆರಾಧ್ಯ ದಿವ ನನ್ನ ಗುರುಗಳು ಇಲ್ಲ, ಇದ್ದಿದ್ರೆ ವರ್ಷಕ್ಕೊಂದು ಸಿನಿಮಾ, 15 ಸಿನಿಮಾ ಅಂದರೆ 65 ಸಿನಿಮಾ ಆಗ್ತದೆ ನಂದು. ಯಾಕಂದ್ರೆ ಪ್ರತಿ ಒಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಅಂದರೆ ಅವ್ರ ಹತ್ರ ಇದ್ದ ಕಲ್ತು ತುಂಬ ಇದೆ. ನಾನು ನಿಜವಾಗ್ಲೂ ಅವ್ರು ಹೇಳೋದು ಹೊರಟ ಉಂಬ ಅಂತ ಸತ್ಯ. ಅಂದರೆ ಅವರ ತಿದ್ದು ಇವತ್ತು ಈ ಜನ ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ. ದಿನ ಒಂದ್ಸತಿ ನೆನೆಸ್ಕೊಳ್ತಾರೆ, ಹೇಳೋಕ್ಕಾಗಲ್ಲ, ಮಿಸ್ ಮಾಡ್ಕೊಡೋದು ಮಿಸ್ ಪಾಸ್. ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ಮಗ ಸುದೀಪ್ ನಾನು ಹೇಳಿದೆ, ಅಪ್ಪ ಖಾಲಿ ಇಟ್ಬಿಟ್ಟೈತೆ ಯಾಕಂದ್ರೆ ಬಾತೆ ಕ್ರಿಕೆಟ್. ಅದೇನಂದ್ರೆ ಒಬ್ಬ ಕಲಾವಿದರಾಗಿ, ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ ಇದೆ. ಅವ್ರು ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮಾಯಿಸೋದೆ. ರೆಗ್ಯುಲರ್ ಆಟಗಾರ ಹಂಗೆ ಆಡಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆಟನೇ ಇಲ್ಲ. ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲೂ ಗೆದ್ದಿದ್ದೀರಾ, ಚಿತ್ರರಂಗದಲ್ಲೂ ಗೆದ್ದಿದ್ದೀರಾ, ಜನಗಳ ಮನದಲ್ಲೂ ಗೆದ್ದಿದ್ದೀರಾ. ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡೋದು ಆಡಲೇ ಇಲ್ಲ, ಅಥವಾ ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು. ನಿಜವಾಗ ನನ್ನ ಕರೆದಾಗ ನಾನು ಹೇಳಿದೆ, ಬೇಡಪ್ಪ ಪಾಪ ತೊಂದರೆ ಕೊಡೋದೆ ಇಲ್ಲೆಲ್ಲ. ಇವತ್ತು ಅವ್ರು ಬಾಮ ಇದು ಪಿಕ್ಚರ್ ಇಲ್ಲಿ ಪೂಜೆ ಅಲ್ಲೋಗದಲ್ಲಿ ಬಂದವರಂದರೆ ಥ್ಯಾಂಕ್ ಯು ಸರ್. ನಿಜವಾಗ ನಾನು ಅಭಾರಿಯಾಗಿರ್ತೀನಿ. ಯಾಕಂದರೆ ಅವರು ಒಂದ್ಸತಿ ಮಾಡಿಕೊಟ್ರೆ ಬರ್ತಾರೆ, ಬಂದು ನೆಟ್ಕೊಡ್ತಾರೆ. ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಲ್ಕಲ್ಲಿ ಚಂದ್ರಶೇಖರ್, ಎಸ್ ನಾರಾಯಣ್ ಸರು, ಇಂದ್ರಜಿತ್ತು, ಸುಮಾರು ಜನ ಇವತ್ತು ಗುರುದೇಶ್ ಭಟ್ ಎಲ್ಲ ಇದ್ದಾರೆ. ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ. ನಾವೆಲ್ಲ ಸ್ವಲ್ಪ ತಪ್ತಾ ಇದ್ವಿ ಅಂದರೆ ಫಸ್ಟು 100-120 ಸಿನಿಮಾ ಬರ್ತಾ ಇತ್ತು, ಗೆಲ್ತಾ ಇದ್ದವು. ಇವತ್ತು 290-300 ಸಿನಿಮಾ ಬರ್ತಾ ಇದೆ. ಅದು ನಿಲ್ತಾ ಇಲ್ಲ, ನಿಲ್ಲೋ ಥರ ಮಾಡಬೇಕು. ನಿಜವಾಗ್ಲೂ ತುಂಬ ಹುಡುಗರು ಬಂದಿರೋ ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರಿ. ನಿಜವಾಗ್ಲೂ ಖುಷಿ ಆಗ್ತದೆ. ಶಂಕರ್ ಆಗಿರ್ಬೋದು, ನಮ್ಮ ರಾಯಲ್ ಆಗಿರ್ಬೋದು, ಪ್ರತಿಯೊಬ್ಬರು ಒಂದೊಂದು ಆಕ್ಟ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾ ಇಲ್ಲ. ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು. ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಎಲ್ಲ ಹುಡುಗರಿಗೂ, ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನು ಅವ್ರ ಜೊತೆಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ, ಯಾಕೆಂದರೆ ಈ ಹುಡುಗರು ಒಂದೊಂದು ಕೇಳಲ್ಲ ಅಂತ ಇರ್ಬೋದು. ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು, ದಯವಿಟ್ಟು ಸರ್ ನಿಮ್ಮ ಮುಂದಾಡೋದು ನಾನು ಮನವಿ, ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ಈ ಹುಡುಗರಿಗೆಲ್ಲ ಬೆಳೆಸಿ ಉಳಿಸಿದ್ರೆ ಕಷ್ಟ. ಯಾಕಂದರೆ ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡೋದು. ಇವತ್ತು ಶ್ರೇಯಸ್ ಬಿಡಿ, ಅವನ ಸಿನಿಮಾ ಎಲ್ಲ 100 ಥರ ಇರ್ತದೆ ನನಗೆ. ಅವನ ಸಿನಿಮಾದಲ್ಲಿ ಗೆಲ್ತಾನೆ, ಎರಡನೇ ಮಾತಿಲ್ಲ. ಅವನೇನಾಗಲಿ ಅವನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ. ನಾನು ಇನ್ನು ಮುಂದಕ್ಕೆ ತಮಿಳು, ಮಲಯಾಳಂ, ಕನ್ನಡ 3 ಸಿನಿಮಾನ ಮಾಡ್ತೀನಿ, ಇನ್ನೂ ಮಾಡ್ತೇನೆ ನನ್ನ ಮಗನಿಟ್ಟು. ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗ ಪೊಟೆನ್ಷಿಯಲ್ ಏನಿದೆ ಅಂತ. ನಾನಂತೂ ಅವ್ನು ಬಿಡಲ್ಲ. ಅವ್ನು ಯಾಕಂದ್ರೆ ಅವನಲ್ಲಿ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ. ಇಲ್ಲ ಅವ್ನು ಬಿಸ್ನೆಸ್ ಮಾಡೋದು 10 ಕೋಟಿ 20 ಕೋಟಿ ಕೊಟ್ಟು ಬಿಸ್ನೆಸ್ ಮಾಡ್ಬೋದಾಯ್ತು, ಮಾಡಲ್ಲ. ಅವ್ನು ಗೆಲ್ತಾನೆ, ಅಲ್ಲ ಟ್ಯಾಲೆಂಟ್ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ, ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ
ನಾನು ಬರೀ ನಾನು ಸಿನಿಮಾ 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲಿ ರಿಲೀಸ್ ಮಾಡೋ ಕೆಪಾಸಿಟಿ ನನಗಿದೆ, ಅದು ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರ, ನಾನು ನಿಜವಾಗ್ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು. ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಹುಚ್ಚ ಫಿಲಿಮ್ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಆ ಹುಚ್ಚದ ನೋಡಿದಾಗ ಫಸ್ಟ್ ನಾವೇ ರೈಟ್ ತಂದು ಮಾಡಬಹುದಾಗ ಆ ಉಸಿರಿ ಆ ವಾಟರ್ ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಿ ಹುಚ್ಚ ಥರ ಯಶಸ್ವಿಯಾಗಿ ಅಂತ ನಾನು ಅದಕ್ಕೆ ಕೇಳ್ಕೊಂಡೆ. ಅಲ್ಲ ಇನ್ನೊಂದು ಏನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರ ಸುದೀಪ್ ಅವರು ಇಷ್ಟು ಬೇಗ ಸ್ಟಾರ್ ಆಗಿದ್ದಾರೆ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ, ಎಷ್ಟು ಸಫರ್ ಬಿದ್ರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು, ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸುಲಭ ಬರಲಿಲ್ಲ. ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಏನ್ ಕೇಳ್ತಿದ್ರೆ, ನೀವು ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆದ್ದೇ ಗೆಲ್ತೀರಾ. ಅವ್ರು ಅಷ್ಟು ಬೇಗ ಬರಲಿಲ್ಲ. ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ. ತಾಳ್ಮೆ ಇರ್ತಿದ್ರೆ ನೀವು ಹುಡುಗರಿಗೆ ಪಾಪ ನಿಮ್ಗೆಲ್ಲ ನೋವಾಗೋದು ಗೊತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೇ ಗೆಲ್ಲುತ್ತೆ, ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಹೇಳ್ತಾ, ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳಿದ್ದಾರೆ, ದಯವಿಟ್ಟು ನೀವೆಲ್ಲ ಕೋಟಿಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರ್ತ ಸಿನಿಮಾಗಳಾಗಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ, ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ. ಎಲ್ಲ 500,000 ಕೋಟಿಗಳು ದುಡ್ಡು ಮಾಡಿಕೊಂಡು ಎಲ್ಲ ಬರೀ ಲ್ಯಾಂಡಲ್ಲಿ ಬನ್ನಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಿ, ಥ್ಯಾಂಕ್ ಯು, ಧನ್ಯವಾದ. ನಮ್ಮೆಲ್ಲರನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ಬರು ಸಿನಿಮಾಗಿ ಇನ್ನೊಬ್ರು ನಿಂತ್ಕೊಳ್ತಾ ಇದ್ದೀವಿ. ಯಾಕಂದರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಒಂದು ಜೊತೆಗೆ ಹೊಂಟಾಗ ಒಂದು ನಂಬಿಕೆ ಅಷ್ಟೇ, ಒಬ್ರಿಗಿದ್ರೆ ಇನ್ನೊಬ್ರು ಆಗುತ್ತೆ ಅಂತ. ಬಂದಿರೋನ್ನೆಲ್ಲ ಡೈರೆಕ್ಟರ್ಸ್ ಗುರು ದೇಶಪಾಂಡೆ ಅವರಾಗ್ಬೋದು, ಮಹೇಶ್ ಅವರಾಗ್ಬೋದು, ನನ್ನ ಡೈರೆಕ್ಟರ್ ಎಸ್ನಾರಾಯಣ್ ಸರ್ ಆಗ್ಬೋದು, ನಾಗತಿರಿ ಸರ್ ಆಗ್ಬೋದು, ಇಂದ್ರಜಿತ್ ಸರ್ ಆಗ್ಬೋದು, ನಾನಿಲ್ಲಿ ಹೀರೋ ಮೀಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ. ಮೇನ್ ಪಾಯಿಂಟ್ ಒಂದು ಹೇಳಬೇಕಂತ ಹೇಳಿದ್ರೆ, ಅಮ್ಮ ಭಾರತಿ ಅಮ್ಮ ಹತ್ರ ನಿನ್ನೆ ಹೋದೆ ಮನೆಗೆ. ಸೊ ನಿನ್ನೆ ಹೋದಾಗ ಅಮ್ಮ ಪಡ್ಡೆ ಹುಲಿಗೆ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ. ವಿಷ್ಣು ಪ್ರಿಯಾ ನನಗೊಂದು ನಂಬಿಕೆ ರಸಿನಮ್ಮ, ದಯವಿಟ್ಟು ನೀವು ಬರಬೇಕು, ನೀವು ವಿಶ್ ಮಾಡಬೇಕು. ಯಾಕಂದರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳೆದು, ಇಲ್ಲ ಸಿನಿಮಾನದು ಹುಚ್ಚು ಬಂದಿದೆ, ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು. ಸೊ ಇವತ್ತಿಗೂ ಎಲ್ಲರೂ ಒಂದ್ಸರಿ ಏನೋ ತುಂಬ ಬೇಜಾರಾದರೆ ಡ್ಯಾಡಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಾರು ನೈಟ್ ಇಲ್ಲಿ ತನಕ 6 ಗಂಟೆಗೆ ಶೂಟಿಂಗ್ ಮಾಡ್ತಾಯಿದ್ರು, ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡೋಗಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾರೆ, ಅಷ್ಟು ಕಷ್ಟಪಡ್ತಾಯಿದ್ರು ಅಂತ. ಸೊ ಅಂಥದ್ದು ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಸೊ ಇವತ್ತಿಗೆ ನಮ್ಮ ಸಾರ್ ಮಾರ್ಗದರ್ಶನದಲ್ಲಿ ಸುದೀಪ್ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ಫಾಲೋ ಮಾಡ್ತೀನಿ, ಯಾವಾಗಲೂ ಅವ್ರನ್ನ ನಾನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಕನೆಕ್ಟ್ ಆಗಿದ್ದು ಹೀರೋ ನನಗೆ ಅಂದರೆ ಸುದೀಪ್ ಸರ್. ನನಗೆ ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಪುಲಿಯವ್ರು ಹಾಕೊಂಡು ಕಾರ್ಗೋಸ್ ಹಾಕೊಂಡ್ಬಂದ್ರೆ ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಕಾಪಿ ಮಾಡ್ತೀನಿ ಅಂತ. ಹೌದು, ನನಗೆ ಇಷ್ಟ ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಯಾವಾಗಲೂ ಅವ್ರ ಮನೆಗೆ ಹೋದಾಗ ಏನು ಬೇಕೋ, ಏನು ತಿಂತೀಯೋ ಅಂದ್ಬಿಟ್ಟು ಕೂಡಿಸಿ ಅವರೇ ಅಡುಗೆ ಮಾಡಿ ಎಲ್ಲ ನಮ್ಮಂಥ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ. ಯಾರೇ ಇದ್ರು ಅವರಂಥ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂತ ಎದ್ಬಿಟ್ಟು ಎಲ್ಲ ಹಾಕ್ಕೊಡ್ತಾರೆ. ಅವೆಲ್ಲ ಮಾಡೋ ನೆಸೆಸಿಟಿನಿಲ್ಲ. ಐ ಥಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಆ್ಯಂಡ್ ಹೌ ಸೆಕ್ಯೂರ್ ಯುವರ್ ಅ ಮ್ಯಾನ್ ಅಣ್ಣ. ಯಾಕಂದರೆ ಆ ಥರ ಯಾರು ನಿಂತೂ ಇಲ್ಲ, ನಿಲ್ಲೋದು ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಅರ್ಥ ಆಗಿ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ, ಡ್ಯಾಡಿ ಬರ್ಡೇಗೆ ಮಗನಾಗಿ ನನಗೆ ಏನೋ ಒಂದು ದೊಡ್ಡದಾಗಿ ಪಾರ್ಟಿ ಮಾಡೋಣ, ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡು, ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕಸು ಅಂತ. ನಾನು ಕಾಸಂತೂ ಸಂಪಾದನೆ ಮಾಡಿಲ್ಲ, ಯಾಕಂದರೆ ನನಗೆ ಒಂದು 5 ವರ್ಷ ಇಂಡಸ್ಟ್ರಿಗೆ ಬಂದು ಬರೀ ದಿನ ಬೆಳೆಯೋರೆ ಡ್ಯಾನ್ಸು ಫೈಟು ಕತೆಗಿದೆ ಅಂದ್ಕೊಂಡಿದ್ದೀನಿ. ಮಾಡೋ ಅಂಥ ಸಿನಿಮಾಗಳು ಕರೆಕ್ಟಾಗಿ ಆಗಿರಲ್ಲ, ಸ್ಲೋ ಆಗಿರುತ್ತೆ, ಬರೋದು ಲೇಟ್ ಆಗಿರುತ್ತೆ. ಸೊ ಕಾಸಂತೂ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಅಂತ ಏನಾರು ಪ್ರಯತ್ನ ಪಟ್ಟಿರೋದು ಸಿನಿಮಾಗೋಸ್ಕರ ಏನಾರು ಆ್ಯಕ್ಟಿಂಗ್ ಮಾಡಿದಷ್ಟೇ. ಸೊ ಅದಕ್ಕೊಂದು ಟ್ರೈಲರ್ನ ಒಪ್ಪನಿಗೆ ನನ್ನ ಬರ್ಡೇ ಗಿಫ್ಟಾಗಿ ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋದು ಸುದೀಪ್ ಸರ್ ಒಬ್ಬ ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದಾಗ ಸುದೀಪ್ ಸರ್ ಹತ್ರ ಮನೆ ಹೋದೆ. ಅಣ್ಣಗೆ ಯಾವಾಗಲೂ ಡೈರೆಕ್ಟಾಗಿ ಮಾತಾಡೋದು ಅಂದರೆ ತುಂಬ ಇಷ್ಟ. ನಾನು ಡೈರೆಕ್ಟಾಗಿ ಹೇಳಿದೆ, ಅಣ್ಣ ನಾನೇನು ಕೇಳಿಲ್ಲ ಅಣ್ಣ, ವಿಷ್ಣು ಪ್ರಿಯ ಟ್ರೈಲರ್ ಲಾಂಚ್ ನೀವು ಬರಬೇಕು, ದಯವಿಟ್ಟು ನಾನು ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು, ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂತ ನಾನು ಇಷ್ಟೇ ಹೇಳಿದ್ದು. ವೆಡ್ನೆಸ್ಡೇ 10th ಇರ್ತೀನಿ ಶ್ರೇಯಸ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಣ್ಣ. ನಿಜವಾಗ್ಲೂ ನಮ್ಮ ತಂದೆದು ನಿಮ್ಮದು ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗಲೂ.
ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಬಟ್ ನೀವು ಯಾವಾಗಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ನಂಗೆ ಗೊತ್ತು. ಯಾಕಂದರೆ ಡ್ಯಾಡಿ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗೂ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರು ಏನು ಬೇಕು ನಿನಗೆ ಅಂತ. ನನಗೆ ನಿಮಗೆ ಗೊತ್ತು ನನಗೆ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ. ಥ್ಯಾಂಕ್ ಯು ಅಣ್ಣ, ಐ ಲವ್ ಯು. ಎಲ್ರಿಗೂ ಥ್ಯಾಂಕ್ ಯು ಅಣ್ಣ. ದಯವಿಟ್ಟು ಸ್ಟೇಜ್ ಮೇಲೆ ತಗೊಬರ್ರಿ. ಸ್ವಲ್ಪ ತಡ ಆಯಿತು ಬರೋದಕ್ಕೆ, ಬಿಕಾಸ್ ಆ್ಯಡ್ ಮೈ ಟ್ರೀಟ್ಮೆಂಟ್ ಗೋಯಿಂಗ್ ಆನ್. ಶ್ರೇಯಸ್ ತುಂಬ ಚೆನ್ನಾಗಿದೆ ಟ್ರೈಲರ್. ಆ್ಯಂಡ್ ಪ್ರಕಾಶ್ ಸರ್ ವೆರಿ ಗುಡ್ ಸರ್. ನನಗೆ ಆಫ್ಟರ್ ಲಾಂಗ್ ಅಮ್ಮ ಹೇಳಿದಾಗೆ ನಾರಾಯಣ್ ಸರ್ ಹೇಳಿದ್ರು, ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಲವ್ ಸ್ಟೋರಿ, ಬಿಕಾಸ್ ರೆಪ್ಲಿಕಾಸ್ ಆಫ್ ಜಾನ್ರಸ್ ಬರ್ತಾನೆ ಇದೆ ಈಗ. ಸರ್ಟನ್ ಗ್ಯಾಂಗ್ಸ್ಟರ್ ಓರಿಯೆಂಟೆಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಆ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಮಾಡೋದು ಎಲ್ಲರೂ ಮಾಡ್ತಾ ಇರ್ತಾರೆ, ಬಟ್ ದ ವೇ ಟು ಕನ್ಸೀವ್ ಇಟ್ ಆ್ಯಂಡ್ ಕನ್ವಿನ್ಸಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಐ ಥಿಂಕ್ ಯು ಮೇಡ್ ಇಟ್ ಪಾಸಿಬಲ್. ವಿಜುವಲ್ಸ್ ತುಂಬ ಇಷ್ಟ ಆಯಿತು, ಆ್ಯಂಡ್ ಟ್ರೈಲರ್ದು ಕಟ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ದಿಸ್ ಅ ಸ್ಟೋರಿ ಟೆಲಿಂಗ್ ದಟ್ ವಿಚ್ ಲಾಟ್ ಆಫ್ ಟ್ರೈಲರ್ಸ್ ಈಗ ಮಿಸ್ ಆಗ್ತಾ ಇರುತ್ತೆ ಅದರಲ್ಲಿ. ವೆರಿ ನೈಸ್. ಆ್ಯಂಡ್ ಮಂಜು ಅಫ್ಕೋರ್ಸ್ ನಮ್ಮ ಹುಡುಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಕಾಂಬಿನೇಷನ್ ಲುಕ್ಸ್ ವೆರಿ ಗುಡ್. ಯು ಪುಲ್ಡ್ ಆಫ್ ಅ ಗ್ರೇಟ್ ಕೆಮಿಸ್ಟ್ರಿ ಬಿಟ್ವೀನ್ ದಟ್. ನಾನು ಯಾಕಂದ್ರೆ 3ನೇ ಸಾಂಗ್ ನೋಡಿದಾಗ ನಾನು ನೋಟಿಸ್ ಮಾಡಿದ್ದು ಮಂಜು ಅವ್ರು ತುಂಬ ನಚ್ಕೋತಾ ಇದ್ರು. ಅದ್ರ ಒಂದು ಶಾರ್ಟ್ ಇದೆ ಸರ್, ಬೆಳಿಗ್ಗೆ ಹೋಗ್ತಾ ಇದ್ದಾರೆ, ಮಂಜು ತುಂಬ ಟೆನ್ಷನ್ ಆಗ್ತಾ ಇದೆ. ಏ ಮಂಜು, ಫೈನಲ್ ಆ ಮಗ ಅದನ್ನು ಪರದಾನ ಮಾಡ್ತೇವೆ ಮಂಜು. They did a workshop, sir, for 10 Sir? days. They did a workshop together. ಫಸ್ಟ್ ಫಿಲ್ಮ್ ಅಲ್ಲ ಸರ್ ನಿಮ್ಮದು ಕನ್ನಡದಲ್ಲಿ? No, second. ಸೆಕೆಂಡ್. ಸರ್ ಮಂಜು ಅವ್ರ ಬಗ್ಗೆ ನನಗೆ ನಿಮ್ಗೆ ತುಂಬ ಗೊತ್ತು ಸರ್. ಸೊ ಬಟ್ ಅವ್ರು ಹೇಳಿದ ಹಾಗೆ ಇವಾಗ ಮಾತಾಡ್ತಾ ಇದ್ದೆ. ಸರ್ಪ್ರೈಸಿಂಗ್ಲಿ 48 ಫಿಲ್ಮ್ಸ್ ಕನ್ನಡ ಆ್ಯಂಡ್ 2 ಫಿಲ್ಮ್ಸ್ ಔಟ್ಸೈಡ್ ಮಾಡಿರೋದು, ಬಟ್ 50 ಫಿಲ್ಮ್ಸ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಫರ್ಮ್. ಡೆಫಿನೆಟ್ಲಿ ಇಸ್ ನಾಟ್ ಅ ಜೋಕ್. ಅದು ಚಿಕ್ಕ ಫಿಲ್ಮ್ಸ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಅತಿ ದೊಡ್ಡದಾಗಿರ್ಬೋದು, ಬಟ್ ಟೋಟಲ್ ಒಂದು 50 ಸಿನಿಮಾ ಒಂದು ಸಂಸ್ಥೆಯಿಂದ ಬರ್ತಾ ಇದ್ದಾರೆ. ಮಂಜು ದಟ್ಸ್ ಅ ಗ್ರೇಟ್ ಥಿಂಗ್. ನನಗೆ ನಿಜವಾಗ್ಲೂ ಗೊತ್ತಿರಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ಯು ಫಾರ್ ದಟ್. ಅದು ತುಂಬ ಚಿಕ್ಕ ಕೊಡುಗೆ ಅಲ್ವೇ ಅಲ್ಲ. ಆ್ಯಂಡ್ ಅಫ್ಕೋರ್ಸ್ 48 ಫಿಲ್ಮ್ ನಾನು ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜೆಸ್ಚರ್ ನೀವು ಮಾಡಿದ್ವಿ ಇವತ್ತು. ಐ ಡೋಂಟ್ ಥಿಂಕ್ ಒಬ್ಬ ತಂದೆಗೆ ಅವರಿಗೆ ಇನ್ನೂ ಏನು ಬೇಕಾಗಿಲ್ಲ. ಐ ಮೀನ್ ಯು ಸರ್ವ್ಡ್ ಅ ಲಾಟ್, ಬಟ್ ಈಸ್ ಗೊತ್ತಿರೋದು ನನ್ನ ಪ್ರಕಾರ ಹಿ ಜಸ್ಟ್ ವಾಂಟ್ಸ್ ಟು ಸಿ ಯು ಸಕ್ಸಸ್ಫುಲ್ ಶ್ರೇಯಸ್. ಸೊ ಐ ಜಸ್ಟ್ ವಿಶ್ ಯು ಆಲ್ ದಿ ಬೆಸ್ಟ್. ಅಫ್ಕೋರ್ಸ್ ಪ್ರತಿ ಇಂಡಸ್ಟ್ರಿನೂ ಆದ ಹಾಗೆ ಕನ್ನಡದ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸಫರ್ ಆಗ್ತಾ ಇದೆ. ಸೊ ಐ ಜಸ್ಟ್ ವಿಶ್ ಆಲ್ ದ ಬೆಸ್ಟ್ ವಿತ್ ಆಲ್ ದ ನ್ಯೂ ಕಮರ್ಸ್, ನಿಮಗೂ ಕೂಡ. ಆ್ಯಂಡ್ ವಾಟ್ ಮೋರ್ ಬೆಟರ್ ಬ್ಲೆಸ್ಸಿಂಗ್ ದೆನ್ ಅಮ್ಮ ಬೀಂಗ್ ಹಿಯರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಎಂಟೈರ್ ಟೀಮ್ ವಿಲ್ ಸ್ಟೇ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಟ್ರೈಲರ್ಸ್. ವೆರಿ ಡನ್. ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿದೆ. 3 ಸಾಂಗ್ ತುಂಬ ಚೆನ್ನಾಗಿದೆ. ಅದರಲ್ಲಿ 3ನೇ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ.